ಬಿಲಿಯನರ್ ಸೈಕೋ ಭಾಗ 90. ದಯವಿಟ್ಟು ನಿಖಿಲ್, ನಾನು ಒಬ್ಬಳೇ ಕುಳಿತು ಈ ಊಟವನ್ನು ಮಾಡೋಕ್ಕಾಗಲ್ಲ. ನನ್ನ ಜೊತೆ ಬಂದು ಇಲ್ಲಿ ಕೂತ್ಕೋ ಪ್ಲೀಸ್ ಅಂತ ಭೂಮಿಕಾ ತಟ್ಟೆಯನ್ನು ಮುಂದಿಟ್ಟು ಗೋಗರದ್ಲು. ನಿಖಿಲ್ ಒಂದು ಕ್ಷಣ ಮುಂದೆ ಬಂದು ಸೋಫಾ ಹತ್ತಿರವೇ ಕುಳಿತುಕೊಳ್ಳಲು ಸಿದ್ಧನಾಗ್ತಾನೆ. ಆದರೆ ಭೂಮಿಕಾ ಅವನ ಕೈಯನ್ನು ಹಿಡಿದು, ನೀನು ಸೋಫಾದ ಮೇಲೆ ಯಾಕೆ ಕೂತ್ಕೋತಿದ್ಯಾ? ನನ್ನ ಜೊತೆ ನೆಲದ ಮೇಲೆ ಕೂತ್ಕೋ ಅಂತ ಹೇಳಿ ಕಣ್ಣು ಸನ್ನೆಯನ್ನು ಮಾಡ್ತಾಳೆ. ಏನು ಭೂಮಿಕಾ, ನೀನು ನೆಲದ ಮೇಲೆ ಯಾಕೆ ಕುಳಿತಿದೀಯಾ? ಸೋಫಾಗಳೆಲ್ಲ ಖಾಲಿ ಇದೆಯಲ್ಲ ಎಂದು ತಾನು ಸೋಫಾದಲ್ಲಿ ಕುಳಿತುಕೊಳ್ಳಲು ಯತ್ನಿಸ್ತಿದ್ದವನು ಅವಳ ಕಡೆಗೆ ನೋಡಿ ನಿಖಿಲ್ ಅಚ್ಚರಿಯಿಂದ ಕೇಳ್ತಾನೆ. ಭೂಮಿಕಾ ಅವನ ಕಣ್ಣನ್ನೇ ನೇರವಾಗಿ ನೋಡಿ, ನಾನೇನು ಸೋಫಾದ ಮೇಲೆ ಕೂರಲ್ಲ, ನೀನೇ ಇಲ್ಲಿ ನೆಲದ ಮೇಲೆ ಬಂದು ಕೂತ್ಕೋ ಎಂದು ಹಠ ಹಿಡಿದ್ಲು. ಈ ಬಾರಿ ನಿಖಿಲ್ ಏನು ಮಾತನಾಡದೆ ಅವಳ ಕ್ಯೂಟ್ ಮುಖಕ್ಕೆ ಮನಸೋತು ಮೆಲ್ಲನೆ ನೆಲದ ಮೇಲೆ ಬಂದು ಕುಳಿತುಕೊಳ್ತಾನೆ. ಆದರೆ ಅವನು ಅವಳಿಂದ ಸ್ವಲ್ಪ ದೂರದಲ್ಲಿ ಕುಳಿತು ತನ್ನ ಆಫೀಸ್ ಸ್ಟೈಲ್ ಗಂಭೀರತೆ ಉಳಿಸಿಕೊಳ್ಳಲು ಬಹಳ ಯತ್ನಿಸ್ತಾ ಇದ್ದ. ಇದು ಭೂಮಿಕಾಗೆ ಇಷ್ಟವಾಗಲಿಲ್ಲ. ಅವಳು ತಕ್ಷಣವೇ ಜರುಗುತ್ತಾ ಅವನ ಪಕ್ಕದಲ್ಲೇ ಬಂದು ಕುಳಿತಳು. ನಿಖಿಲ್ ಒಂದು ಕ್ಷಣ ಗೊಂದಲದ ಕಣ್ಣುಗಳಿಂದ ಯಾಕೆ ಹೀಗೆ ಹತ್ತಿರ ಬಂದೆ ಎಂದು ಅವಳನ್ನೇ ದಿಟ್ಟಿಸಿ ನೋಡೋಕೆ ಆರಂಭಿಸ್ತಾನೆ. ಏನು ಇಷ್ಟು ದೂರ ಕುಳಿತರೆ ನಾವು ಒಟ್ಟಿಗೆ ಆ ಚಿಕನ್ ಪ್ಲೇಟ್ ಹೇಗೆ ಹಂಚಿಕೊಳ್ಳೋದು? ಇನ್ನೂ ಸ್ವಲ್ಪ ಹತ್ತಿರ ಬಾ ಎಂದು ಭೂಮಿಕಾ ಅವನಿಗೆ ಕೈ ಸನ್ನೆ ಮಾಡಿ ಕರೆದಿದ್ಲು. ನಿಖಿಲ್ ಏನು ಹೇಳಲಾರದೆ ಸುಮ್ಮನಾಗ್ತಾನೆ. ಅವಳ ಈ ಮಾತುಗಳಿಗೆ ಉತ್ತರ ನೀಡಲಾಗದೆ ಸುತ್ತಲೂ ನೋಡುತ್ತಾ ಮೌನವಾಗಿ ಕುಳಿತಿದ್ದ. ಆಗ ಭೂಮಿಕಾ ತನ್ನ ಸಣ್ಣ ಕೈಗಳಿಂದ ಚಿಕನ್ ಪೀಸನ್ನು ನಿಖಿಲ್ನ ಕಡೆಗೆ ರವಾನಿಸುತ್ತಾ ಸಡನ್ನಾಗಿ ತನ್ನ ಪಕ್ಕದಲ್ಲಿದ್ದ ಒಂದು ಬಿಯರ್ ಕ್ಯಾನನ್ನು ಟಕ್ ಅಂತ ಓಪನ್ ಮಾಡಿ ತೆರೆದ್ಲು. ನಿಖಿಲ್, ಇವತ್ತು ನಾವಿಬ್ಬರು ಒಂದು ಫನ್ ರೇಸ್ ಮಾಡೋಣ, ಡ್ರಿಂಕಿಂಗ್ ರೇಸ್ ಎಂದು ನಗುತ್ತಾ ಹೇಳಿದ್ಲು. ಏನೋ ರೇಸಾ? ನಿಖಿಲ್ ಹೌಹಾರಿ ಹೋದನು. ಹೌದು, ಯಾರಿಗೆ ಹೆಚ್ಚು ತಾಕತ್ತಿದೆ ಅಂತ ನೋಡಿಬಿಡೋಣ. ಯಾರು ಹೆಚ್ಚು ಬಿಯರ್ ಕ್ಯಾನ್ಗಳನ್ನು ಕುಡಿಯಬಹುದು ಎನ್ನುವುದು ಈ ರೇಸ್. ರೆಡಿಯಾ ಎಂದು ಭೂಮಿಕಾ ಸವಾಲನ್ನು ಹಾಕ್ತಾಳೆ. ಭೂಮಿಕಾ, ನೀನು ಯಾಕೆ ಹೀಗೆ ವರ್ತಿಸ್ತಿದ್ಯಾ? ಇಂತಹ ಮೂರ್ಖತನದ ಕೆಲಸವನ್ನು ನನ್ನ ಜೊತೆ ಯಾಕೆ ಮಾಡಬೇಕು ಅಂತ ಆಫೀಸ್ ಹಿಟ್ಲರ್ ಸ್ಟೈಲಲ್ಲಿ ಹೇಳ್ದ. ಆದರೆ ಭೂಮಿಕಾ ಬಿಡಲಿಲ್ಲ. ರೊಮ್ಯಾಂಟಿಕೋ ಬಾಲಿಶನೋ, ರೇಸ್ ಮಾತ್ರ ಶುರುವಾಗಬೇಕು. ನೀನು ಆಫೀಸ್ ಟೆನ್ಷನ್ ಎಲ್ಲ ಈಗ ಮರೆತುಬಿಡು, ನನ್ನ ಜೊತೆ ಸ್ಪರ್ಧಿಸು ಅಂತ ಅವನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿದ್ಲು. ನಿಖಿಲ್, ಇದರಲ್ಲಿ ಬಾಲಿಶತನ ಏನೂ ಇಲ್ಲ. ರೇಸ್ ಮಾಡೋದ್ರಲ್ಲಿ ಒಂಥರ ಸಖತ್ ಮಜಾ ಇರುತ್ತೆ ಗೊತ್ತಾ ಅಂತ ಭೂಮಿಕಾ ಬಿಯರ್ ಕ್ಯಾನನ್ನು ಕೈಯಲ್ಲಿ ಹಿಡಿದು ಕಣ್ಣು ಮಿಟುಕಿಸಿ ಹೇಳಿದ್ಲು. ಇಲ್ಲ ಭೂಮಿಕಾ, ನನಗೆ ಇಂತಹ ಮೂರ್ಖತನದ ರೇಸ್ ಎಲ್ಲ ಬೇಡ ಅಂತ ನಿಖಿಲ್ ಮುಖ ತಿರುಗಿಸ್ಕೊಂಡು ತನ್ನ ಬಿಲ್ಡಪ್ಪನ್ನು ಮುಂದುವರಿಸ್ತಾನೆ. ಯಾಕೆ, ನಿನಗೆ ಕುಡಿದು ನನ್ನ ಎದುರು ಸೋಲ್ತೇನೆ ಅನ್ನೋ ಭಯನಾ? ಅಯ್ಯೋ ಚಿಂತಿಸಬೇಡ ಮಹಾಸ್ವಾಮಿ, ರೇಸ್ನಲ್ಲಿ ನೀನು ಸೋತ್ರೂ ನಾನು ನಿನ್ನನ್ನು ತುಂಬ ಕೆಟ್ಟದಾಗೇನು ರೇಗಿಸೋದಿಲ್ಲ, ಬಿಟ್ಬಿಡ್ತೀನಿ ಅಂತ ಭೂಮಿಕಾ ಅವನ ಕಾಲರ ಹತ್ತಿರ ಬಂದು ತಮಾಷೆ ಮಾಡಿದ್ಲು. ಅವಳ ಆ ಮುದ್ದಾದ ಸವಾಲನ್ನು ಕೇಳಿ ನಿಖಿಲ್ ತಡೆಯಲಾರದೆ ಮೆಲ್ಲನೆ ನಗ್ತಾನೆ. ಓಹೋ, ನನ್ನನ್ನೇ ರೇಗಿಸುವಷ್ಟು ಧೈರ್ಯ ಬಂದ್ಬಿಟ್ಟಿದೆಯಾ ನಿನಗೆ? ನೀನು ನನ್ನ ಜೊತೆ ತಮಾಷೆ ಮಾಡ್ತಿದೀಯಾ ಅಂತ ಹೇಳ್ತಾನೆ ಸವಾಲನ್ನು ಸ್ವೀಕರಿಸುತ್ತಾ. ಅಲ್ಲಿಂದ ಇಬ್ಬರ ನಡುವೆ ಭೀಕರವಾದ ಬಿಯರ್ ಕುಡಿಯುವಂತಹ ಸ್ಪರ್ಧೆ ಶುರುವಾಗಿ ಹೋಯಿತು. ಇಬ್ಬರು ಒಬ್ರಿಗೊಬ್ಬರು ಪೈಪೋಟಿಗೆ ಬಿದ್ದಂತೆ ಕ್ಯಾನ್ಗಳನ್ನು ಖಾಲಿ ಮಾಡೋಕ್ಕೆ ಶುರು ಮಾಡಿದ್ರು. ಸ್ವಲ್ಪ ಸಮಯ ಕಳೆದಿದ್ದಂಗೆ ಇಷ್ಟು ದಿನ ಕಟ್ಟುನಿಟ್ಟಾಗಿದ್ದಂಥ ಆಫೀಸ್ ಹಿಟ್ಲರ್ ಈಗ ತೂರಾಡ್ತಿದ್ದಾನೆ. ಅಮಲಿನಲ್ಲಿ ತಲೆಗೇರ್ತದೆ. ಪ್ರಜ್ಞೆ ಕಳೆದುಕೊಂಡ. ಅಲ್ಲೇ ಇದ್ದ ಕಾಫಿ ಟೇಬಲ್ ಮೇಲೆ ತನ್ನ ತಲೆಯನ್ನು ಹೊರಗಿಸ್ಕೊಂಡ. ಭೂಮಿಕಾ ನಗುತ್ತಾ ಅವನ ತೋಳನ್ನು ಮೆಲ್ಲನೆ ತಟ್ಟಿ, ನಿಖಿಲ್ ಎದ್ದೇಳು, ನೀನು ಪೂರ್ತಿಯಾಗಿ ಕುಡಿದು ಅವನಲ್ಲಿ ತೇಲ್ತಿದ್ಯಾ ಅಲ್ವಾ ಅಂತ ಕೆಣಕ್ತಾಳೆ. ಇಲ್ಲವೇ ಇಲ್ಲ, ನಾನು ಎಲ್ಲ ಕುಡಿದಿಲ್ಲ, ನಾನು ಯಾಕೆ ಕುಡಿಲಿ ಎಂದು ನಿಖಿಲ್ ನಾಲಿಗೆ ತೊದಲುತ್ತಾ ಹೇಳಲು ಪ್ರಯತ್ನಿಸ್ತಾ ಇದ್ದಾನೆ. ಅದು ದೊಡ್ಡ ಸುಳ್ಳುಗಾರ ನೀನು. ಪೂರ್ತಿ ಕುಡಿದಿದೆಯಾ ಅಂತ ನಿನ್ನ ಕಣ್ಣುಗಳೇ ಹೇಳ್ತಿವೆ. ಭೂಮಿಕಾ ಗಟ್ಟಿಯಾಗಿ ನಗುತ್ತಾ ಹೇಳಿದ್ಲು. ಪರವಾಗಿಲ್ಲ ಭೂಮಿಕಾ, ಇಲ್ಲ, ಯಾಕಂದರೆ ನಾನು ಗೆದ್ದಿದ್ದೀನಿ. ನಾನು 9 ಬಾಟ್ಲನ್ನು ಖಾಲಿ ಮಾಡಿದ್ದೀನಿ. ನೀನು ಕೇವಲ ಬರೀ 4 ಡಬ್ಬಿಗಳನ್ನು ಮಾತ್ರ ಮುಗಿಸಲು ಸಾಧ್ಯವಾಗಿದ್ದು. ಸೊ ಐ ಆಮ್ ದ ವಿನ್ನರ್ ಅಂತ ನಿಖಿಲ್ ಅಮಲಿನಲ್ಲಿಯೇ ಕಿರಿಚ್ತಾನೆ. ಆತ ಹೆಮ್ಮೆ ಪಡುತ್ತಾ ಎದ್ದು ನಿಂತು ಒಂದು ಹೆಜ್ಜೆ ಇಟ್ಟನೋ ಇಲ್ವೋ ಸಡನ್ನಾಗಿ ಬ್ಯಾಲೆನ್ಸ್ ತಪ್ಪಿ ನೆಲಕ್ಕೆ ತೆಂಗಿನಕಾಯಿ ಬಿದ್ದ ಹಾಗೆ ದೊಪ್ಪ ಅಂತ ಕೆಳಗೆ ಬಿದ್ದನು. ಅದನ್ನು ಕಂಡು ಗಾಬರಿಯಾದ ಭೂಮಿಕಾ ಒಂದೇ ಜಿಗಿತಕ್ಕೆ ಬಂದು ನಿಖಿಲ್ನನ್ನು ಭದ್ರವಾಗಿ ಹಿಡಿದುಕೊಂಡ್ಳು. ಅವಳು ತನ್ನ ಒಂದು ತೋಳನ್ನು ನಿಖಿಲ್ನ ಗಟ್ಟಿಮುಟ್ಟಾದ ಸೊಂಟದ ಸುತ್ತಲೂ ಹಾಕಿ ಎದೆಗೆ ಅಪ್ಪಿಕೊಂಡ್ರೆ ಇನ್ನೊಂದು ಕೈಯಿಂದ ಅವನ ಹಸ್ತವನ್ನು ಗಟ್ಟಿಯಾಗಿ ಹಿಡಿದು ಅವನಿಗೆ ಆಸರಿಯಾಗಿ ನಿಂತಳು. ಇಬ್ಬರ ಉಸಿರಾಟವು ಒಂದಕ್ಕೊಂದು ತಾಗುವಷ್ಟು ಅವರಿಬ್ಬರು ಅತ್ಯಂತ ಹತ್ತಿರವಾಗಿದ್ದರು. ನಿಖಿಲ್ ಅಮಲಿನ ಕಣ್ಣುಗಳಿಂದ ಅವಳ ಸುಂದರ ಮುಖವನ್ನು ನೋಡುತ್ತಾ, ಭೂಮಿಕಾ ನೀನು ಎಂದು ಅಂತ ಭಾವುಕನಾಗಿ ಮೌನವಾಗ್ತಾನೆ. ಏನು ನಿಖಿಲ್ ಹೇಳು? ಭೂಮಿಕಾ ಅವನ ಕಣ್ಣುಗಳನ್ನೇ ನೋಡುತ್ತಾ ಕೇಳಿದ್ಲು.
ನಾನು 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 ಇಷ್ಟು ದಿನ ಮನಸ್ಸಿನಲ್ಲೇ ಮುಚ್ಚಿಟ್ಟಿದ್ದ ಒಂದು ಪ್ರಮುಖ ವಿಷಯವನ್ನು ಇವತ್ತು ನಿನಗೆ ಹೇಳಬೇಕು ಅಂದ್ಕೊಂಡಿದ್ದೀನಿ ಅಂತ ನಿಖಿಲ್ ಅತ್ಯಂತ ಗಂಭೀರವಾಗಿ ನುಡಿತಾನೆ. ಹೌದಾ, ಖಂಡಿತವಾಗಿಯೂ ಹೇಳು ನಿಖಿಲ್. ಆದರೆ ಅದಕ್ಕೂ ಮೊದಲು ನೀನು ಸರಿಯಾಗಿ ನಿಲ್ಲೋಕೆ ಆಗ್ತಿಲ್ಲ. ನಾನಿನ್ನ ಮೊದಲು ನಿನ್ನ ಕೋಣೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳುತ್ತಾ ಭೂಮಿಕಾ ಅವನನ್ನು ಕಷ್ಟಪಟ್ಟು ಮಲಗುವ ಕೋಣೆಗೆ ಕರೆದುಕೊಂಡು ಬಂದಳು. ಮೆಲ್ಲನೆ ಹಾಸಿಗೆ ಮೇಲೆ ಕೂರಿಸಿದ್ಲು. ನಂತರ ಪಕ್ಕದಲ್ಲಿ ಇದ್ದ ಟೇಬಲ್ ಮೇಲಿಂದ ನೀರಿನ ಗ್ಲಾಸನ್ನು ಎತ್ಕೊಂಡು, ಇಗೋ ಮೊದಲು ಸ್ವಲ್ಪ ನೀರು ಕುಡಿ ಅಂತ ಹೇಳ್ತಾಳೆ. ನಿಖಿಲ್ ನಿದ್ದೆಗಣ್ಣುಗಳಿಂದ ಅವಳನ್ನೇ ನೋಡುತ್ತಾ, ಭೂಮಿಕಾ, ನೀನು ಕೂಡ ಈಗ ಸ್ವಲ್ಪ ಕುಡ್ದಿದ್ದೀಯಾ? ನಾನು ನಿನಗೆ ಆ ಪ್ರಮುಖ ಸತ್ಯವನ್ನು ಹೇಳಬೇಕಂದಿದ್ದೆ, ಆದರೆ ನೀನು ತುಂಬ ಕುಡ್ದಿದ್ದೀಯಾ. ನನ್ನ ಮಾತು ನಿನಗೆ ಅರ್ಥವಾಗುತ್ತೋ ಇಲ್ವೋ ಅಂತ ಅಂದುಕೊಂಡೆ ಎಂದು ಹೇಳುತ್ತಿರುವಾಗಲೇ ನಿಖಿಲ್ಗೆ ವಿಪರೀತ ನಿದ್ದೆ ಆವರಿಸತೊಡಗಿತ್ತು. ಆತ ಇದ್ದಕ್ಕಿದ್ದಂತೆ ಜೋರಾಗಿ ಬಿಕ್ಕಳಿಸುತ್ತಾ ಪ್ರಾರಂಭಿಸ್ತಾನೆ. ಅಯ್ಯೋ, ಮೊದಲು ಸುಮ್ಮನೆ ಇದ್ದು ಸ್ವಲ್ಪ ನೀರು ಕುಡೀರಿ ನಿಖಿಲ್ ಮಹಾಸ್ವಾಮಿ ಎಂದು ಭೂಮಿಕಾ ನಗುತ್ತಾ ತಾನೇ ಗ್ಲಾಸ್ ಹಿಡಿದು ಅವನ ಬಾಯಿಗೆ ಮೆಲ್ಲನೆ ನೀರು ಕುಡಿಯಲು ಸಹಾಯ ಮಾಡ್ತಾಳೆ. ನಿಖಿಲ್ ನೀರು ಕುಡಿದ ನಂತರ ಆಕೆ ಆ ಖಾಲಿ ಗ್ಲಾಸನ್ನು ಪಕ್ಕದಲ್ಲಿದ್ದ ಟೇಬಲ್ ಮೇಲೆ ಇಟ್ಟು ಅವನ ಇಂಟೆನ್ಸ್ ಕಣ್ಣುಗಳನ್ನು ನೋಡುತ್ತಾ ಹಾಸಿಗೆಯ ಮೇಲೆಯೇ ಅವನಿಗೆ ಅತ್ಯಂತ ಹತ್ತಿರವಾಗಿ ಕೊಡುತ್ತಲು. ಇಲ್ಲ ನಿಖಿಲ್, ನೀನು ಹೇಳುತ್ತಿರುವುದು ತಪ್ಪು. ನಾನು ಬರೀ 4.5 ಡಬ್ಬಿ ಕುಡಿದಿದ್ದೆ. ಅಮಲಿನಲ್ಲಿಯೇ ಕ್ಯೂಟಾಗಿ ಹೇಳ್ತಿದ್ದಾಳೆ. ಏನೇ ಆದರೂ ಅಂತಿಮವಾಗಿ ನೀನು ಸೋತೆ, ನಾನು ಗೆದ್ದೆ. ನಿಖಿಲ್ ಮಗುವಿನಂತೆ ನುಡಿದಿದ್ದ. ಬಹಳ ದಿನಗಳ ನಂತರ ಬಂದ ಈ ಗೆಲುವಿನಿಂದಾಗಿ ಅವನಿಗೆ ಒಳಗಡೆ ತುಂಬ ಹೆಮ್ಮೆ ಮತ್ತು ಸಂತೋಷ. ಅವನ ಮುಖದಲ್ಲಿ ಮುದ್ದಾದ ಮುಗುಳ್ನಗೆ. ಅವನ ನಗುವನ್ನು ನೋಡಿದ ಭೂಮಿಕಾ ಮೆಲ್ಲನೆ, ನನ್ನ ಎದುರು ಗೆದ್ದು ಈಗ ನಿಮಗೆ ತುಂಬ ಸಂತೋಷವಾಗಿದೆಯೇ ನಿಖಿಲ್ ಮಹಾಸ್ವಾಮಿ ಅಂತ ಪ್ರೀತಿಯಿಂದ ಕೇಳಿದ್ಲು. ಹೌದು ಭೂಮಿಕಾ, ನನಗೆ ಇವತ್ತು ತುಂಬಾ ಸಂತೋಷವಾಗಿದೆ. ಯಾಕಂದರೆ ಇವತ್ತಿನ ರೇಸ್ನಲ್ಲಿ ನಾನು ಗೆದ್ದೆ ಎಂದು ನಿಖಿಲ್ ತನ್ನ ಗತ್ತಿನಲ್ಲಿ ಹೇಳ್ತಾನೆ. ಆದರೆ ನೋಡು, ನಿನ್ನ ಕೆನ್ನೆಗಳೆಲ್ಲ ಪೂರ್ತಿ ಕೆಂಪಗಾಗ್ಬಿಟ್ಟಿವೆ. ಭೂಮಿಕಾ ತನ್ನ 2 ಮೃದುವಾದ ಕೈಗಳಿಂದ ನಿಖಿಲ್ನ ಮುಖವನ್ನು ಮುಟ್ಟಿ ಅವನ ಕಣ್ಣುಗಳನ್ನೇ ನೋಡುತ್ತಾ, ತಿಳಿದಿರಲಿ ನಿಖಿಲ್, ನೀನು ತುಂಬ ಕುಡಿದಾಗ ಅಕ್ಷರಶಃ ತುಂಬಾ ಮುದ್ದಾಗಿ ಕಾಣಿಸ್ತೀಯಾ ಅಂದ್ಲು ಅತ್ಯಂತ ಲವ್ಲಿ ಧ್ವನಿಯಲ್ಲಿ. ಅವಳ ಕೈಸ್ಪರ್ಶ ಮತ್ತು ಆ ಮಾತುಗಳಿಂದ ನಿಖಿಲ್ ಸಂಪೂರ್ಣವಾಗಿ ಗೊಂದಲಕ್ಕೊಳಗಾಗ್ತಾನೆ. ಆತ ಏನೂ ತೋಚದೆ ಭೂಮಿಕಾಳನ್ನು ಸ್ವಲ್ಪ ಹೊತ್ತು ಕಣ್ಣಿಕ್ಕದೆ ದಿಟ್ಟಿಸಿ ನೋಡ್ತಿದ್ದ. ಇದ್ದಕ್ಕಿದ್ದಂತೆ ಪರಿಸ್ಥಿತಿಯ ಗಂಭೀರತೆ ಅರಿವಾಗಿ ಭೂಮಿಕಾಳ ಕೈ ಅವನ ಮುಖದಿಂದ ಜಾರ್ತಿದ್ದ ಹಾಗೆ ಆತ ಹಾಸಿಗೆಯಿಂದ ಸಡನ್ನಾಗಿ ಎದ್ದು ನಿಂತ್ಕೊಳ್ತಾನೆ. ನನಗೆ ತುಂಬಾ ಸುಸ್ತಾಗಿದೆ ಭೂಮಿಕಾ, ನಾನು ಮಲಗ್ತೇನೆ ಅಂತ ಹೇಳುತ್ತಾ ನಿಖಿಲ್ ಅಲ್ಲಿಂದ ಸರಿಯಲು ಯತ್ನಿಸ್ತಾನೆ. ಹೇ ನಿಖಿಲ್, ನೀನು ನಿಜವಾಗಿಯೂ ಚೆನ್ನಾಗಿದೆಯಾ? ನಿನ್ನ ಆ ಬಿಕ್ಕಳಿಕೆ ಈಗ ಪೂರ್ತಿ ಮಾಯವಾಯಿತಾ ಎಂದು ಕೇಳುತ್ತಾ ಭೂಮಿಕಾ ಅವನ ಪಕ್ಕದಲ್ಲೇ ಬಂದು ನಿಂತು ಅತ್ಯಂತ ಕಾಳಜಿಯಿಂದ ಅವನ ಬೆನ್ನನ್ನು ಮೆಲ್ಲನೆ ತಟ್ಟಿದ್ಲು. ಆಗ ನಿಖಿಲ್ನ ಮುಖ ಮತ್ತು ಕಿವಿಗಳು ನಾಚಿಕೆ ಹಾಗೂ ಅಮಲಿನಿಂದ ಮತ್ತಷ್ಟು ಗಾಢಗೆ ಕೆಂಪಗಾದವು. ಅದನ್ನು ಗಮನಿಸಿದ ಭೂಮಿಕಾ, ನಿಖಿಲ್, ನೀನು ಯಾಕೆ ಇಷ್ಟೊಂದು ಕೆಂಪಗಾಗ್ತೀಯಾ? ನೋಡು, ನೀನು ಕಿವಿಗಳು ಕೂಡ ಪೂರ್ತಿ ಕೆಂಪಗಾಗಿದೆ. ನೀನು ನಿಜವಾಗಿಯೂ ಚೆನ್ನಾಗಿದೆಯಲ್ವಾ ಅಂತ ಹೇಳುತ್ತಾ ಅವನ ಮುಖವನ್ನು ಮುಟ್ಟಲು ಹೋದ್ಲು. ಭೂಮಿಕಾ ತನ್ನನ್ನು ಅಷ್ಟೊಂದು ತೀವ್ರವಾಗಿ ಪ್ರೀತಿಯಿಂದ ನೋಡುತ್ತಿರುವುದು ತಡೆಯಲಾರದ ನಿಖಿಲ್ ತನ್ನ ಹೊರಟು ಧ್ವನಿಯನ್ನು ಮೆಲ್ಲಗೆ ಮಾಡಿಕೊಂಡು, ಭೂಮಿಕಾ, ನಾನು ಚೆನ್ನಾಗಿದ್ದೀನಿ, ದಯವಿಟ್ಟು ನನ್ನಿಂದ ದೂರ ಇರು ಅಂತನೂ ದೂರ ಸರಿಯುತ್ತಾ. ಯಾಕೆ ನಿಖಿಲ್, ನೀನು ನನ್ನನ್ನು ಅಷ್ಟೊಂದು ದ್ವೇಷಿಸ್ತೀಯಾ ಅಥವಾ ನನ್ನ ಸಾಮೀಪ್ಯ ನಿನಗೆ ಅನಾನುಕೂಲ ಉಂಟು ಮಾಡ್ತಿದೆಯಾ ಎಂದು ಬೇಸರ ತುಂಬಿದ ಕಣ್ಣುಗಳಿಂದ ಕೇಳಿದ್ಲು. ಇಲ್ಲ ಇಲ್ಲ ಭೂಮಿಕಾ, ಅದು ಹಾಗೇನಲ್ಲ. ಆದರೆ ನಾವು ಇಷ್ಟೊಂದು ಹತ್ತಿರವಾಗಬಾರ್ದು ಅಂತ ನಾನು ಭಾವಿಸ್ತೇನೆ. ನೀನು ಮತ್ತು ನಾನು ಇದನ್ನು ಬಯಸಬಾರ್ದು ಎಂದು ನಿಖಿಲ್ ತನ್ನ ಕಾಂಟ್ರಾಕ್ಟ್ ಮ್ಯಾರೇಜ್ ನಿಯಮಗಳನ್ನು ನೆನಪಿಸ್ಕೊಳ್ತಾ ಇದ್ದಾನೆ. ಭೂಮಿಕಾ ಇದ್ದಕ್ಕಿದ್ದಂತೆ ಮುನ್ನುಗ್ಗಿ ನಿಖಿಲ್ಗೆ ಮುತ್ತೆ ಕೊಟ್ಬಿಟ್ಲು. ಇಡೀ ದೇಹವು ನಿಖಿಲ್ಗೆ ಸಂಪೂರ್ಣವಾಗಿ ಶಾಕ್ ಆದಂಗೆ ಆಯಿತು. ಆದರೆ ಭೂಮಿಕಾ ಇವತ್ತು ನಿಲ್ಲಿಲ್ಲ. ಅವಳು ನೇರವಾಗಿ ಅವನ ತೊಡೆಯ ಮೇಲೆ ಕುಳಿತು ತನ್ನ ಇಡೀ ಪ್ರೀತಿಯನ್ನು ಧಾರೆ ಏರಿಯುವಂತೆ ಅವನನ್ನು ತಬ್ಬಿ ಮುತ್ತಿಟ್ಟಿದ್ಲು. ಆ ಕ್ಷಣದಲ್ಲಿ ನಿಖಿಲ್ ತನ್ನ ಇಡೀ ಅಹಂಕಾರವನ್ನು ಮರೆತುಬಿಟ್ಟ. ಆತ ತನ್ನ ಗಟ್ಟಿಮುಟ್ಟಾದ ತೋಳನ್ನು ಅವಳ ಸಣ್ಣ ಸೊಂಟದ ಸುತ್ತಲೂ ಬಿಗಿದು ಇನ್ನೊಂದು ತೋಳಲ್ಲಿ ಅವಳ ತಲೆಯ ಹಿಂಭಾಗದಲ್ಲಿ ಸುತ್ತಿ ಅವಳ ಬೆನ್ನನ್ನು ಸವರುತ್ತಾ ಪ್ರತಿಯಾಗಿ ತೀವ್ರವಾಗಿ ಪ್ರತಿಕ್ರಿಯೆ ಕೊಡೋಕ್ಕೆ ಶುರು ಮಾಡ್ದ. ಇಬ್ಬರ ಕತ್ತಲ ರಾತ್ರಿಯಲ್ಲಿ ಒಂದಾಗಿದ್ರು. ಭೂಮಿಕಾ ಮೆಲ್ಲನೆ ಅವನ ಮುಖವನ್ನು ತನ್ನ ಕೈಗಳಲ್ಲಿ ಹಿಡಿದು ಅವನ ಹಣೆಗೆ ಅತ್ಯಂತ ಪವಿತ್ರವಾಗಿ ಮತ್ತೊಂದು ಮುತ್ತನ್ನಿಟ್ಟಿದ್ಲು. ಅವನ ಕಿವಿಯ ಹತ್ತಿರ ಬಂದು, ನಿಖಿಲ್, ನಾನು ನಿನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೇನೆ ತನ್ನ ಪ್ರೇಮ ನಿವೇದನೆಯನ್ನು ಮಾಡಿದ್ಲು. ನಿಖಿಲ್ ಆ ಮಾತುಗಳನ್ನು ಸ್ಪಷ್ಟವಾಗಿ ಕೇಳಿಸ್ಕೊಂಡನು. ಆದರೆ ಬಹುಶಃ ಆ ಮಾತುಗಳು ಆಳ ಮತ್ತು ಮಹತ್ವವನ್ನು ಅರಿತುಕೊಳ್ಳುವಷ್ಟು ಆತ
ಸಮಯಚಿತ್ತನಾಗಿರಲಿಲ್ಲ ಅಥವಾ ಅಮಲಿನಲ್ಲಿ ಅವಳಿಗೆ ಮರಳಿ ಉತ್ತರಿಸುವ ಶಕ್ತಿ ಅವನಿಗಿರಲಿಲ್ವೇನೋ. ಆತ ಹಾಗೆ ಅವಳ ಹೆಗಲ ಮೇಲೆಯೇ ಕಣ್ಣನ್ನು ಮುಚ್ತಾನೆ. ಮಾರನೇ ದಿನ ಬೆಳಗ್ಗೆ ರಾತ್ರಿಯ ಆ ರೊಮ್ಯಾಂಟಿಕ್ ಲೋಕ ಮುಗಿದು ಬೆಳಗ್ಗೆ ಎದ್ದ ತಕ್ಷಣ ಇಬ್ಬರ ನಡುವೆ ಪರಿಸ್ಥಿತಿ ಸಂಪೂರ್ಣವಾಗಿ ಉಲ್ಟಾ ಆಗಿಬಿಟ್ಟಿದೆ. ನಿಖಿಲ್ ತನ್ನ ಹಳೆಯ ಆಫೀಸ್ ಹಿಟ್ಲರ್ ರೂಪಕ್ಕೆ ಮರಳಿದ್ದಾನೆ. ಭೂಮಿಕಾ, ನಾನು ನಿನಗೆ ಒಂದು ಪ್ರಮುಖ ವಿಷಯ ಹೇಳಬೇಕಿತ್ತು ಅಂತ ನಿಖಿಲ್ ಗಂಭೀರ ಧ್ವನಿಯಲ್ಲಿ ಕರೀತಾನೆ. ಹೌದಾ ನಿಖಿಲ್, ಹೇಳು ಅಂತ ಭೂಮಿಕಾ ರಾತ್ರಿಯ ನೆನಪಿನಲ್ಲಿ ಮುಗುಳ್ನಗುತ್ತಾ ಬಂದು ಅವನ ಎದುರು ನಿಲ್ತಾಳೆ. ಇದನ್ನು ಮೊದಲು ನಿನ್ನ ಕೈಗೆ ತಗೋ ಅಂತ ಹೇಳಿದ ನಿಖಿಲ್ ಅವಳ ಕೈಗೆ ಒಂದು ಸಹಿ ಮಾಡಿದ ಬಿಳಿ ಕಾಗದ ತುಂಡನ್ನು ಕೊಡ್ತಾನೆ. ನಿಖಿಲ್, ಇದು ಏನು? ಭೂಮಿಕಾ ಗಾಬರಿಯಿಂದ ಆ ಕಾಗದವನ್ನು ನೋಡುತ್ತಾ ಕೇಳಿದ್ಲು. ನಿಖಿಲ್ ತನ್ನ ಕಣ್ಣುಗಳನ್ನು ಬೇರೆ ಕಡೆ ತಿರುಗಿಸಿಕೊಂಡು ಅತ್ಯಂತ ಕ್ರೂರವಾಗಿ ನುಡಿದ. ಅದು ನಮ್ಮ ಮದುವೆಯ ಒಪ್ಪಂದದಲ್ಲಿ ಇದ್ದಂತಹ ಕಾಂಟ್ರಾಕ್ಟ್ ಮುಖ್ಯ ನಿಯಮಗಳನ್ನು ನಿನ್ನೆ ರಾತ್ರಿ ನಾನು ಮುರಿದಿದ್ದೇನೆ. ಹಾಗಾಗಿ ಅದಕ್ಕೆ ಪ್ರತಿಯಾಗಿ ನಾನು ನಿನಗೆ ಈ ಒಪ್ಪಂದದ ನಿಯಮದ ಪ್ರಕಾರ ಹಣವನ್ನು ಪಾವತಿಸ್ತಿದ್ದೇನೆ ಅಂತ ಹೇಳ್ತಾನೆ. ಏನು ನಿಖಿಲ್, ನೀನು ಏನು ಮಾತಾಡ್ತಿದ್ಯಾ? ಭೂಮಿಕಾ ತಲೆಯ ಮೇಲೆ ಸಿಡಿಲು ಬಡಿದಂಗೆ ಆಶ್ಚರ್ಯ ಮತ್ತು ಆಘಾತದಿಂದ ಕಣ್ಣೀರನ್ನು ಹಾಕುತ್ತಾ ಕೇಳ್ತಾಳೆ. ಹೌದು ಭೂಮಿಕಾ, ನಾನು ನಿನ್ನೆ ರಾತ್ರಿ ನಿಯಮಗಳನ್ನು ಮುರಿದೆ. ಆ ದಿನ ಅಂದರೆ ನಿನ್ನೆ ರಾತ್ರಿ ನಾನು ವಿಪರೀತ ಕುಡಿದಿದ್ದೆ. ದೊಡ್ಡ ತಪ್ಪಾಗಿದೆ. ನಾನು ನಿಯಮಗಳನ್ನು ಮುರಿದೆ. ಅಪ್ರಕಾರವಾಗಿ ದಂಡ. ನಮಗೆ ಈ ಮದುವೆ ಕೇವಲ ಒಂದು ಒಪ್ಪಂದ ಎನ್ನುವುದು ನಾನು ಇಷ್ಟರಲ್ಲೇ ಮರೆತಿಲ್ಲ ಎಂದು ನಾನು ಭಾವಿಸ್ತೇನೆ. ಈಗಾಗಲೇ ನಾನು ನಮ್ಮ ಕಾರಿಗೆ ಫೋನ್ ಮಾಡಿದ್ದೀನಿ. ಕಾರ್ ಬರೋವರೆಗೆ ನಾನು ಕಾಯ್ತಿದ್ದೇನೆ. ಶೀಘ್ರದಲ್ಲೇ ನಾವು ಈ ಬಾಡಿಗೆ ಮನೆಯನ್ನು ಬಿಟ್ಟು ಸೀದಾ ರಾಜ್ ಮ್ಯಾನ್ಷನ್ಗೆ ಹೊರಡ್ತಿದ್ದೇವೆ ಅಂತ ನಿಖಿಲ್ ಅತ್ಯಂತ ಕಠೋರವಾಗಿ ಹೇಳಿ ಮುಖವನ್ನು ತಿರುಗಿಸ್ತಾನೆ. ಭೂಮಿಕಾ ತನ್ನ ಕೈಲಿದ್ದ ಕಾಗದದ ತುಂಡನ್ನು ನೋಡುತ್ತಾ ತನ್ನ ಪ್ರೀತಿಯನ್ನು ಕೇವಲ ಹಣಕ್ಕೆ ಹೋಲಿಸಿದ ನಿಖಿಲ್ನ ಆ ಕಠೋರತನಕ್ಕೆ ಒಳಗೊಳಗೆ ನುಚ್ಚು ನೂರಾಗ್ತಾಳೆ. ಕಣ್ಣೀರನ್ನು ಸುರಿಸ್ತಾಳೆ. ಇಡೀ ಸಭಾಂಗಣದಲ್ಲಿ ಮೂರ್ತಿಯಾಗಿ ನಿಂತು ಬಿಡ್ತಾಳೆ. ನಿಖಿಲ್ನ ಆ ಕಠೋರ ನಿರ್ಧಾರದಿಂದ ಇವರಿಬ್ಬರ ಪವಿತ್ರ ಸಂಬಂಧದಲ್ಲಿ ಎಂದೂ ಉಳಿಯದ ಭೀಕರ ಬಿರುಕು ಮೂಡ್ತದ. ಭೂಮಿಕಾ ಈ ಅವಮಾನವನ್ನು ಸಹಿಸಿಕೊಂಡೇ ರಾಜ್ಯ ಮ್ಯಾನ್ಷನ್ಗೆ ಹೋಗ್ತಾಳಾ? ಅಲ್ಲಿ ರಮ್ಯಾ ಕಾದು ಕುಳಿತಿರುವಾಗ ಈ ಕಾಂಟ್ರಾಕ್ಟ್ ಮ್ಯಾರೇಜ್ ರಹಸ್ಯ ಬಯಲಾಗುತ್ತಾ? ಮುಂದಿನ ಇಡೀ ಕಥೆಯ ದಿಕ್ಕನ್ನು ಬದಲಿಸುವಂತಹ ಮಹಾ ಸಂಚಿಕೆ ಖಂಡಿತ ಬರುತ್ತೆ. ನಿಖಿಲ್ ಕೊಟ್ಟ ಹಣದ ಕಾಗದವನ್ನು ಹಿಡಿದು ನಡುಕ್ತಿದ್ದ ಭೂಮಿಕಾಳ ಕಣ್ಣುಗಳಲ್ಲಿ ನೀರು ಹರಿತಾನೆ ಇತ್ತು. ಅವಳು ಅಂದು ರಾತ್ರಿ ಅಳುತ್ತಲೇ ಅದೇ ಅಪರಿಚಿತ ಮನೆಯಲ್ಲಿ ಸೋಫಾದ ಮೇಲೆ ಮಲಗಿದ್ಲು. ನಿಖಿಲ್ನ ಆ ಕಠೋರ ಮಾತುಗಳು ಅವಳ ಕಿವಿಗಳಲ್ಲಿ ಪ್ರಜ್ವಲಿಸ್ತಾ ಇದ್ವು. ಆ ನೋವಿನಲ್ಲೇ ಆಕೆ ನಿದ್ರೆಗೆ ಜಾರಿದ್ಲು. ಆದರೆ ಆ ನಿದ್ರೆ ಅವಳಿಗೆ ಶಾಂತಿಯನ್ನು ನೀಡಲೇ ಇಲ್ಲ. ಬದಲಾಗಿ ಒಂದು ಭೀಕರ ಕನಸಿನ ಸುಳಿಗೆ ತಳ್ಳಿತ್ತು. ಭೂಮಿಕಾ ತಾನು ಯಾವುದೋ ಒಂದು ಅದ್ಧೂರಿಯಾದ ಬಂಗಲೆಯ ಎದುರು ನಿಂತಿದ್ಲು. ಅದು ರಾಜ ಮನುಷ್ಯನಂತೆಯೇ ಕಾಣ್ತಿತ್ತು. ಆದರೆ ವಾತಾವರಣವೇ ಬದಲಾಗಿ ಹೋಗಿತ್ತು. ಅಲ್ಲಿ ಹೂರಣಗಳು, ದೀಪಗಳ ಅಲಂಕಾರ, ಮದುವೆಯ ಸಂಭ್ರಮದ ವಾತಾವರಣ ಕಂಡು ಬರ್ತಾ ಇದೆ. ಜನರೆಲ್ಲ ನಗುತ್ತಾ ಅತ್ತಿಂದಿತ್ತ ಓಡಾಡ್ತಾ ಇದ್ದಾರೆ. ಅವಳು ಮೆಲ್ಲನೆ ಒಳಗಡೆ ಹೆಜ್ಜೆ ಹಾಕ್ತಿದ್ದಾಳೆ. ಮುಖ್ಯ ಹಾಲ್ನಲ್ಲಿ ನಿಖಿಲ್ ನಿಂತಿದ್ದಾನೆ. ಅವನು ಮದುವೆಯ ಕುರ್ತಾದಲ್ಲಿ ಅಪ್ಪಟ ರಾಜಕುಮಾರನಂತೆಯೇ ಕಂಗೊಳಿಸ್ತಾ ಇದ್ದ. ಅವನ ಮುಖದಲ್ಲಿ ಒಂದು ಅಹಂಕಾರದ ಸಂತೋಷದ ನಗು ಇತ್ತು. ಆದರೆ ಅವನ ಪಕ್ಕದಲ್ಲಿ ಯಾರೋ ಒಬ್ಬಳು ಸುಂದರವಾಗಿರುವಂಥ ಹುಡುಗಿ ನಿಂತಿದ್ದಾಳೆ. ಆ ಹುಡುಗಿಯ ಅಂದ ಚಂದಕ್ಕೆ ಇಡೀ ಹಾಲ್ ಅಚ್ಚರಿಯಿಂದ ನೋಡ್ತಾ ಇದೆ. ನಿಖಿಲ್ ಆ ಹುಡುಗಿಯ ಕೈಯನ್ನು ಹಿಡಿದು ಅತ್ಯಂತ ಪ್ರೀತಿಯಿಂದ ಅವಳ ಕಿವಿಯಲ್ಲಿ ಏನೋ ಒಂದು ಹೇಳುತ್ತಾ ನಗಾಡ್ತಾ ಇದ್ದಾನೆ. ಆ ಹುಡುಗಿ ಮಾತ್ರ ನಾಚಿಕೆಯಿಂದ ಅವನ ಹೆಗಲ ಮೇಲೆ ತಲೆಯನ್ನು ಹಾಕಿದ್ಲು. ಆ ದೃಶ್ಯವನ್ನು ನೋಡಿದ ಭೂಮಿಕಾಳ ಹೃದಯವನ್ನೇ ಚುಚ್ಚಿದಂತೆ ಆಯಿತು. ಅವಳು ಕೂಗಿಕೊಳ್ಳಲು ಪ್ರಯತ್ನಿಸ್ತಿದ್ದಾಳೆ, ಆದರೆ ಆಗ್ತಾ ಇಲ್ಲ. ಏನು ಮಾಡ್ತಿದ್ಯಾ ಅಂತ ಜೋರಾಗಿ ಕಿರ್ಚಿದ್ಲು. ಅವಳ ದನಿಯೇ ಹೊರಡ್ತಾ ಇಲ್ಲ. ನಿಖಿಲ್ ಅವಳನ್ನು ನೋಡಿದನು. ಆದರೆ ಅವನ ಕಣ್ಣುಗಳಲ್ಲಿ ಪ್ರೀತಿಯ ಬದಲು ಒಂದು ವಿಧದ ತಾತ್ಸಾರ ಇದೆ. ಅವಳ ಯಾರು ಅಂತಲೇ ಗೊತ್ತಿಲ್ಲ ಅನ್ನೋ ಥರ. ನನಗೆ ಅಂತಿಮವಾಗಿ ನನ್ನ ಜೀವನದ ಸುಂದರ ಸಂಗಾತಿ ಸಿಕ್ಕಿದ್ದಾಳೆ ಭೂಮಿಕಾ ಅಂತ ಅನಾಮಧೇಯವಳು ಕೇವಲ ನನ್ನ ಕಾಂಟ್ರಾಕ್ಟ್ನ ಒಂದು ಪುಟ ಅಷ್ಟೇ. ಅವಳ ಅಧ್ಯಾಯ ಇಂದು ಮುಗಿದಿದೆ ಅಂತ ಅಣಕಿಸ್ತಾನೆ. ಅವನ ಮಾತಿಗೆ ಆ ಸುಂದರ ಹುಡುಗಿ ಕೇವಲ ಮುಗುಳ್ನಕ್ಕು. ಆ ಹುಡುಗಿಯ ನಗು ಭೂಮಿಕಾಳನ್ನು ಅವಮಾನಿಸುವಂತೆ ಭಾಸವಾಗುತ್ತೆ. ನಿಖಿಲ್ ಆ ಹುಡುಗಿಯ ಹಣೆಗೆ ಮುತ್ತಿಡ್ತಾನೆ. ನಿನ್ನೆ ರಾತ್ರಿ ಅವಳಿಗೆ ಕೊಟ್ಟ ಅದೇ ಮುತ್ತು, ಆದರೆ ಇಂದು ಬೇರೆಯವಳಿಗೆ. ಇಲ್ಲ, ಇದು ಸುಳ್ಳು. ನಿಖಿಲ್, ನೀನು ಪ್ರೀತಿಸ್ತಿದೀಯಾ ಅಂತ ಹೇಳಿದ್ದೆ ಅಲ್ವಾ ಅಂದ ಭೂಮಿಕಾ ಅಳುತ್ತಾ ಅವನ ಬಳಿ ಓಡಿ ಹೋಗ್ತಾಳೆ. ಆದರೆ ಅವಳು ಓಡುತ್ತಾ ಇದ್ದಂತೆ ಆ ಬಂಗಲೆ ದೂರವಾಗ್ತಿತ್ತು. ಅವಳು ಎಷ್ಟು ಓಡಿದ್ರೂ ಅವಳ ಕೈ ನಿಖಿಲ್ನ ಮುಟ್ಟೋಕ್ಕೆ ಆಗ್ತಾ ಇಲ್ಲ. ಆ ಸುಂದರ ಹುಡುಗಿ ಭೂಮಿಕಾಳನ್ನು ನೋಡಿ ನಗುತ್ತಾ ನಿಖಿಲ್ನ ಕೈ ಹಿಡಿದು ಅಲ್ಲಿಂದ ಹೊರಟು ಹೋದ್ಲು. ಭೂಮಿಕಾ ಕತ್ತಲೆಯಾದ ಹಾಲ್ನಲ್ಲಿ ಒಂಟಿಯಾಗಿ ನಿಂತು ನಿಖಿಲ್ ಹೋಗಬೇಡ, ನನ್ನ ಬಿಟ್ಟು ಹೋಗಬೇಡ ಅಂತ ಜೋರಾಗಿ ಕಿರ್ಚುತ್ತಾ ಬೆವರಿನಿಂದ ನೆನೆದು ದಿಗ್ಗನೆ ಎಚ್ಚರಗೊಂಡ್ಳು.
ಇಲ್ಲ ಇಲ್ಲ ನಿಖಿಲ್, ನನ್ನನ್ನು ಬಿಟ್ಟು ಹೋಗಬೇಡ ಎಂದು ಜೋರಾಗಿ ಕಿರುಚುತ್ತಾ ಭೂಮಿಕಾ ಬೆವರಿನಿಂದ ನೆನೆದು ಎದ್ದೊಳ್ತಾಳೆ. ಅವಳ ಹೃದಯದ ಬಡಿತ ತೀವ್ರವಾಗಿತ್ತು, ಕೈಕಾಲುಗಳು ನಡುಗ್ತಾ ಇತ್ತು. ಸುತ್ತಲೂ ಕಣ್ಣು ಹಾಯಿಸಿದಾಗ ಅಲ್ಲಿ ಕೇವಲ ಒಂದು ಕೆಟ್ಟ ಕನಸು ಎನ್ನುವುದು ಅವಳಿಗೆ ತಕ್ಷಣ ಅರಿವಿಗೆ ಬರುತ್ತೆ. ಮುಂಜಾನೆಯ ಸೂರ್ಯನ ಕಿರಣಗಳು ಕೋಣೆಯೊಳಗೆ ಬೀಳ್ತಾ ಇದ್ವು, ಆದರೆ ಸೂರ್ಯನ ಬೆಳಕು ಅವಳ ಮನಸ್ಸಿನಲ್ಲಿ ಕತ್ತಲೆಯನ್ನು ತರುತ್ತಿತ್ತು. ಭೂಮಿಕಾ ಸೋಫಾದಿಂದ ಮೆಲ್ಲನೆ ಎದ್ದು ನೆಲದ ಮೇಲೆ ಬಿದ್ದಿದ್ದು ಆ ಬಿಳಿ ಕಾಗದ ತುಂಡನ್ನು ನೋಡ್ತಾಳೆ. ನಿಖಿಲ್ ರಾತ್ರಿ ತಾನು ನಿಯಮ ಮುರಿದಿದ್ದಕ್ಕೆ ದಂಡ ಎಂದುಕೊಂಡಿದ್ದ ಹಣದ ಕಾಗದವದು. ಕನಸಿನಲ್ಲಿ ಕಂಡ ಆ ಸುಂದರಿಯ ಹುಡುಗಿಯ ಮುಖ, ನಿಖಿಲ್ ತನ್ನನ್ನು ತಾತ್ಸಾರದಿಂದ ತಳ್ಳಿ ಬೇರೆಯವಳ ಹೆಗಲ ಮೇಲೆ ಕೈ ಹಾಕಿದ ದೃಶ್ಯ ಅವಳ ಕಣ್ಮುಂದೆ ಮತ್ತೆ ಮತ್ತೆ ಬಂದು ಹೋಗೋಕ್ಕೆ ಶುರುವಾಗುತ್ತೆ. ಅವಳ ಕಣ್ಣುಗಳಿಂದ ಧರಧರನೆ ನೀರು ಹರಿಯಲು ಪ್ರಾರಂಭ ಆಯಿತು. ಎಲ್ಲದಕ್ಕೂ ಆ ವ್ಯಕ್ತಿ ಕೊಟ್ಟ ಬೆಲೆ ಕೇವಲ ಒಂದು ಕಾಗದ ತುಂಡ ಅಂತ ಅವಳು ಅಳುತ್ತಾ ಕಾಗದವನ್ನು ಕೈಯಲ್ಲಿ ಗಟ್ಟಿಯಾಗಿ ಇಸ್ಕದ್ಲು. ಆದರೆ ಅದೇ ಕ್ಷಣದಲ್ಲಿ ಭೂಮಿಕಾಳ ಕಣ್ಣೀರಿನ ದಾರಿ ಇದ್ದಕ್ಕಿದ್ದಂತೆ ನಿಂತು ಹೋಯಿತು. ಅವಳ ಕಣ್ಣುಗಳಲ್ಲಿ ಅಳು ಮಾಯವಾಗಿ ಅದರ ಜಾಗದಲ್ಲಿ ಒಂದು ಭೀಕರವಾದ ಆಕ್ರೋಶ ಮತ್ತು ಜಿದ್ದಿನ ಕಿಡಿ ಹುರಿಯಲು ಶುರು ಮಾಡಿತು. ಅವಳು ತನ್ನ ಕಣ್ಣೀರನ್ನು ಕೈಯಿಂದ ಹೊರಟಾಗಿ ಹೊರಿಸ್ಕೊಂಡು ಕನ್ನಡಿಯ ಎದುರು ಬಂದು ನಿಂತ್ಕೊಂಡ್ಳು. ಕನ್ನಡಿಯಲ್ಲಿ ಕಂಡ ತನ್ನದೇ ಬಿಂಬವನ್ನು ನೋಡಿ ಮನಸ್ಸಿನಲ್ಲೇ ಗಟ್ಟಿಯಾಗಿ ಹೇಳ್ಕೊಂಡ್ಳು, ಸಾಕು, ಇಂದಿಗೆ ನಿನ್ನ ಕಣ್ಣೀರು ಮುಗೀತು. ಇಷ್ಟು ದಿನ ಈ ಭೂಮಿಕಾ ಎಲ್ಲರ ಎದುರು ಕೇವಲ ಅಳುವುದು ಮಾತ್ರ ಕಲಿತಿದ್ಲು. ಆದರೆ ಇವತ್ತಿನಿಂದ ಅಲ್ಲ ನಿಖಿಲ್, ನೀನು ನಿನ್ನ ದುಡ್ಡಿನ ಅಹಂಕಾರದಿಂದ, ನಿನ್ನ ಕಾಂಟ್ರಾಕ್ಟ್ ನಿಯಮಗಳಿಂದ ನನ್ನ ಪವಿತ್ರವಾದ ಪ್ರೀತಿಯನ್ನು ಕೇವಲ ಒಂದು ವ್ಯಾಪಾರ ಮಾಡಿಬಿಟ್ಟೆ ಅಲ್ವಾ? ಇಡೀ ರಾಜ ಕುಟುಂಬ ನನ್ನ ಒಬ್ಬ ಅನಾಥೆ ಬಡ ಹುಡುಗಿ ಅಂತ ಕೀಳಾಗಿ ನೋಡ್ತಿದೆ. ಆದರೆ ನೆನ್ಪಿಟ್ಕೋ, ನಾನು ಯಾರಿಗೆ ಹೆದರಿ ಹೋಗೋ ಹೆಣ್ಣಲ್ಲ. ಭೂಮಿಕಾ ತನ್ನ ಹಲ್ಲುಗಳನ್ನು ಕಡಿಯುತ್ತಾ ಆ ಕಾಗದದ ತುಂಡನ್ನು ನೆಲಕ್ಕೆಸ್ತು ಅದರ ಮೇಲೆ ತನ್ನ ಕಾಲನ್ನಿಟ್ಟು ತುಳಿದಿದ್ಲು. ನನ್ನನ್ನು ಕೇವಲ ಸೌಂದರ್ಯದ ಮೋಹಕ್ಕೆ ಬಲಿಯಾಗುವ ಹೆಣ್ಣು ಅಂದ್ಕೊಂಡಿದ್ದೀರಾ? ನಾನು ಈ ಜಗತ್ತಿನಲ್ಲಿ ಬದುಕಿ ತೋರಿಸ್ತೇನೆ, ಅತ್ಯಂತ ದೊಡ್ಡದಾಗಿ ಜಯಿಸಿ ತೋರಿಸ್ತೇನೆ. ಈ ಭೂಮಿಕಾ ಯಾರು, ಅವಳ ಯೋಗ್ಯತೆ ಏನು ಎನ್ನುವುದು ಆದಷ್ಟು ಬೇಗ ಈ ಬಿಸ್ನೆಸ್ ಲೋಕವೇ ತಿರುಗಿ ನೋಡುವಂತೆ ಮಾಡ್ತಿದ್ರೆ ನನ್ನ ಹೆಸರು ಭೂಮಿಕಾನೇ ಅಲ್ಲ ಅಂತ ಹೇಳಿದ್ಲು. ನೀನು ಕೊಟ್ಟ ಈ ಅವಮಾನವೇ ಇವತ್ತಿನಿಂದ ನನ್ನ ಯಶಸ್ಸಿನ ಮೊದಲ ಪಾಠ. ನಾನು ಸೋಲೋದಿಲ್ಲ. ನಿನ್ನದೇ ಸಾಮ್ರಾಜ್ಯದ ಮುಂದೆ ನಾನೊಬ್ಬಳು ಮಹಾರಾಣಿಯಂತೆ ಎದ್ದು ನಿಲ್ತೇನೆ. ಅದು ನೀನೇ ಬಂದು ನನ್ನ ಮುಂದೆ ತಲೆ ತಗ್ಗಿಸುವಂತೆ ಮಾಡ್ತೇನೆ ಅಂತ ಭೂಮಿಕಾ ಇಡೀ ಕೋಣೆ ನಡುಗುವಂತೆ ಭೀಕರವಾಗಿ ಮಹಾಶಪಥವನ್ನು ಮಾಡಿದ್ಲು. ಅದೇ ಕ್ಷಣದಲ್ಲಿ ಕೋಣೆಯ ಬಾಗಿಲು ತೆರೆದುಕೊಳ್ಳುತ್ತೆ. ಕೋಟು ತೊಟ್ಟು ಕೈಯಲ್ಲಿ ಸೂಟ್ಕೇಸ್ ಹಿಡಿದು ಅಪ್ಪಟ ಬಿಸ್ನೆಸ್ ಮ್ಯಾಗ್ನೆಟ್ನಂತೆ ನಿಖಿಲ್ ಹೊಳಗೆ ಬರ್ತಾನೆ. ಅವನ ಕಣ್ಣುಗಳಲ್ಲಿ ಯಾವುದೇ ಪಶ್ಚಾತ್ತಾಪವಿಲ್ಲ, ಯಾವುದೇ ಭಾವನೆ ಇಲ್ಲ. ಕಾರು ಹೊರಗೆ ಬಂದು ನಿಂತಿದೆ. ಭೂಮಿಕಾ, ನಿನ್ನ ಸಾಮಾನುಗಳನ್ನು ತಗೋ, ನಾವಿವತ್ತೇ ರಾಜಮನುಷ್ಯನಿಗೆ ಮರಳುತ್ತಿದ್ದೀವಿ ಅಂತ ನಿಖಿಲ್ ಅತ್ಯಂತ ತಣ್ಣನೆಯ ಧ್ವನಿಯಲ್ಲಿ ಹೇಳ್ತಾನೆ. ಆದರೆ ಇವಳಿಗೆ ಒಂದು ಡೌಟು, ಈಗ ಯಾಕೆ? ಅವರ ಜೊತೆ ಭೂಮಿಕಾ ಅವನ ಕಣ್ಣುಗಳನ್ನು ನೇರವಾಗಿ ಅತ್ಯಂತ ತೀಕ್ಷ್ಣವಾಗಿ ದಿಟ್ಟಿಸಿ ನೋಡಿದ್ಲು. ಅವಳ ಕಣ್ಣುಗಳಲ್ಲಿ ಇವತ್ತು ಯಾವುದೇ ರೀತಿಯ ಹೆದರಿಕೆ ಇರಲಿಲ್ಲ, ಬದಲಾಗಿ ನಿಖಿಲ್ನನ್ನು ಸುಟ್ಟು ಬೂದಿ ಮಾಡುವಂತಹ ಆತ್ಮವಿಶ್ವಾಸ. ಅವಳು ಒಂದು ಸಣ್ಣ ಮುಗುಳ್ನಗೆಯೊಂದಿಗೆ ತನ್ನ ಬ್ಯಾಗನ್ನು ಎತ್ಕೊಂಡ್ಳು. ಅವನ ಸನಿಹದಲ್ಲೇ ರಭಸದಿಂದ ನಡೆದು ಕಾರಿನ ಕಡೆಗೆ ಹೆಜ್ಜೆ ಹಾಕಿದ್ಲು. ರಾಜ ಮನುಷ್ಯನಲ್ಲಿ ಹೊಸ ಯುದ್ಧಕ್ಕೆ ಸಿದ್ಧಳಾಗಿದ್ದಾಳೆ. ಕತೆ ಎಲ್ಲಿಗೆ ಹೋಗಿ ಮುಟ್ಟತ್ತೆ? ಅವನ ಪ್ರೀತಿಗೆ ಸೋಲ್ತಾಳ ಅಥವಾ ಅವನ ಮುಂದೆ ತನ್ನ ಜೀವನವನ್ನು ಕಟ್ಕೋಬೇಕು ಅಂತ ಹೋಗ್ತಾಳ ಗೊತ್ತಿಲ್ಲ. ಮುಂದಿನ ಭಾಗದಲ್ಲಿ ನೋಡೋಣ. ಪ್ಲೀಸ್ ನಮ್ಮ ಕತೆಗೆ ಸಬ್ಸ್ಕ್ರೈಬ್ ಆಗಿ, ಆ್ಯಂಡ್ ಸಬ್ಸ್ಕ್ರೈಬ್ ಆದರೆ ಮುಂದಿನ ಭಾಗಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಆ್ಯಂಡ್ ಹೈಪ್ ಮಾಡಿ, ಕತೆನ ಲೈಕ್ ಮಾಡಿ, ನಿಮ್ಮ ಕಮೆಂಟಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ.